ನಮಸ್ಕಾರ ಸ್ನೇಹಿತರೆ, ಸ್ಯಾಂಡಲ್ವುಡ್ ಮಾತ್ರವಲ್ಲ ಇಡೀ ಭಾರತೀಯ ಚಿತ್ರರಂಗವೇ ಬಹು ನಿರೀಕ್ಷೆಯಿಂದ ಕಾಯುತ್ತಿರುವ ಸಿನಿಮಾ ಟಾಕ್ಸಿಕ್. KGF ನಂತರ ಯಶ್ ರವರ ಮತ್ತೊಂದು ದೊಡ್ಡ ಮಟ್ಟದ ಸಿನಿಮಾ ಎನ್ನುವ ಕಾರಣಕ್ಕೆ ಇದರ ಮೇಲಿನ ನಿರೀಕ್ಷೆ ಗಗನಕ್ಕೇರಿದೆ. KGF ಸಿನಿಮಾದ ಮೂಲಕ ಇಡೀ ಪ್ರಪಂಚದ ಸಿನಿರಸಿಕರನ್ನು ಸ್ಯಾಂಡಲ್ವುಡ್ ಕಡೆ ತಿರುಗು ಹಾಗೆ ಮಾಡಿದ ಯಶ್ ಈಗ ಮತ್ತೊಮ್ಮೆ ಟಾಕ್ಸಿಕ್ ಮೂಲಕ ಸ್ಯಾಂಡಲ್ವುಡ್ಡನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಲು ರೆಡಿಯಾಗಿದ್ದಾರೆ. ಹಾಗಾದರೆ ಈ ಸಿನಿಮಾದ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ, ತಾರಾಗಣದಲ್ಲಿ ಯಾರ್ಯಾರಿದ್ದಾರೆ, ಬಜೆಟ್ ಎಷ್ಟು, ಎಲ್ಲೆಲ್ಲಿ ಶೂಟಿಂಗ್ ನಡೀತಿದೆ, ರಿಲೀಸ್ ಯಾವಾಗ, ಪ್ರೊಡ್ಯೂಸರ್ ಯಶ್ ಅಂತೆ ನಿಜಾನ, ಹೀರೋಯಿನ್ ಯಾರು, ಎಷ್ಟು ಭಾಷೆಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತಿದೆ ಮತ್ತು ಯಾವಾಗ ರಿಲೀಸ್ ಆಗುತ್ತಿದೆ, ಹೀಗೆ ಈ ಸಿನಿಮಾದ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ. ಕೊನೆವರೆಗೂ ನೋಡಿ. ಟಾಕ್ಸಿಕ್ ಇದೊಂದು ವಿಭಿನ್ನ ಶೈಲಿಯ ಸಿನಿಮಾ ಆಗಿರಲಿದೆ ಎಂಬುದು ಟೈಟಲ್ನಿಂದಲೇ ಸ್ಪಷ್ಟವಾಗುತ್ತದೆ. ಟಾಕ್ಸಿಕ್ನಲ್ಲಿ ಯಶ್ ಅವರ ಪಾತ್ರ ಮತ್ತೊಂದು ಮೈಲಿಗಲ್ಲು ಸ್ಥಾಪಿಸುವುದು ಖಚಿತ. ಬಲ್ಲ ಮೂಲಗಳ ಮಾಹಿತಿಯ ಪ್ರಕಾರ ಈ ಸಿನಿಮಾ ಒಂದು ಸಾಮಾಜಿಕ ಕಳಕಳಿಯ ಸಿನಿಮಾವಾಗಿ ಮೂಡಿಬರಲಿದೆ. ಅಂದರೆ ಡ್ರಗ್ಸ್ ಮಾಫಿಯಾದ ಸುತ್ತ ಹೆಣೆದಿರುವ ಕಥೆಯಾಗಿದೆ ಎಂದು ಹೇಳಲಾಗುತ್ತಿದೆ. ಇನ್ನು ಈ ಚಿತ್ರವನ್ನು KVM ಪ್ರೊಡಕ್ಷನ್, ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ರವರು ನಿರ್ಮಾಣ ಮಾಡುತ್ತಿದ್ದು, ಈ ಸಿನಿಮಾದ ಬಜೆಟ್ ಎಷ್ಟು ಅಂತ ಕೇಳಿದರೆ ಕನ್ನಡ ಸಿನಿಮಾ ಇತಿಹಾಸದಲ್ಲೇ ಇಷ್ಟೊಂದು ದೊಡ್ಡ ಬಜೆಟ್ ಸಿನಿಮಾ ಯಾರೂ ಮಾಡೇ ಇಲ್ಲ ಮತ್ತು ಮುಂದೇನೂ ಮಾಡೋದು ಕಷ್ಟ ಸಾಧ್ಯ. ಬರೋಬ್ಬರಿ 300ರಿಂದ 600 ಕೋಟಿ ಟಾಕ್ಸಿಕ್ ಸಿನಿಮಾಗೆ ಖರ್ಚಾಗುವ ಸಾಧ್ಯತೆ ಇದೆ ಅಂತೆ. ಸ್ನೇಹಿತರೆ, ಟಾಕ್ಸಿಕ್ ಸಿನಿಮಾದ ಡೈರೆಕ್ಟರ್ ವಿಚಾರಕ್ಕೆ ಬರುವುದಾದರೆ ಗೀತು ಮೋಹನ್ ದಾಸ್ ರವರು ಈ ಚಿತ್ರವನ್ನು ನಿರ್ದೇಶನ ಮಾಡುತ್ತಿದ್ದು, ಈ ಹಿಂದೆ ಇವರು ಮಲಯಾಳಂನಲ್ಲಿ ಮೂಥಾನ್, ಹಿಂದಿ ಭಾಷೆಯಲ್ಲಿ ಲಯರ್ಸ್ ಡೈಸ್ ಎಂಬ ಸಿನಿಮಾಗಳಿಗೆ ನಿರ್ದೇಶನ ಮಾಡಿದ್ದು, ಲಯರ್ಸ್ ಡೈಸ್ ಎಂಬ ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಸಹ ಗೀತು ಮೋಹನ್ ದಾಸ್ ರವರು ತಂದುಕೊಟ್ಟಿದ್ದಾರೆ. ಇಷ್ಟೊಂದು ಅನುಭವ ಇರುವ ಈ ನಿರ್ದೇಶಕರ ಮೇಲೆ ಯಶ್ ಅವರು ಭರವಸೆ ಇಟ್ಟು ಸಿನಿಮಾವನ್ನು ಒಪ್ಪಿಕೊಂಡಿದ್ದಾರಂತೆ. ಇನ್ನು ಈ ಸಿನಿಮಾದ ಸ್ಟೋರಿ ರೇಟಿಂಗ್ ವಿಚಾರಕ್ಕೆ ಬರುವುದಾದರೆ ಗೀತು ಮೋಹನ್ ದಾಸ್ ಅವರು ಸ್ಟೋರಿ ರೇಟಿಂಗ್ ಮಾಡಿದ್ದಾರೆ. ಇದರ ಜೊತೆಗೆ ಯಶ್ ಅವರು ಸಹ ಸ್ಟೋರಿ ರೇಟಿಂಗಲ್ಲಿ ಕೈಚಳಕ ತೋರಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ. ಅಂದರೆ ಯಶ್ ಅವರು ಈ ಸಿನಿಮಾಗೆ ಪ್ರೊಡ್ಯೂಸರ್ ಆಗಿ, ಆಕ್ಟರ್ ಆಗಿ ಹಾಗೆ ಸ್ಟೋರಿ ರೈಟರ್ ಆಗಿ ಸಹ ಈ ಸಿನಿಮಾಗೆ ಕೆಲಸ ಮಾಡುತ್ತಿದ್ದಾರೆ. ಟಾಕ್ಸಿಕ್ ಸಿನಿಮಾದಲ್ಲಿ ಸ್ಟಾರ್ಗಳ ದಂಡೆ ಇದ್ದು, ಯಶ್ ಅವರು ನಾಯಕರಾಗಿ, ನಯನತಾರಾ ನಾಯಕಿಯಾಗಿ ನಟಿಸಿದ್ದು, ಕಿಯಾರಾ ಅಡ್ವಾಣಿ, ತಾರಾ ಸುತಾರಿಯಾ, ರುಕ್ಮಿಣಿ ವಸಂತ್, ಹುಮಾ ಕುರೇಶಿ, ಅಕ್ಷಯ್ ಒಬೆರಾಯ್, ಸುದೇವ್ ನಾಯರ್ ಇತರೆ ಬಾಲಿವುಡ್ ನಟ ನಟಿಯರು ಸಹ ಇದರಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಸಿನಿಮಾದ ಆಕ್ಷನ್ ಸೀಕ್ವೆನ್ಸ್ಗಳು ಹಾಲಿವುಡ್ ರೇಂಜ್ನಲ್ಲಿದ್ದು, ಪ್ರೇಕ್ಷಕರಿಗೆ ಒಂದು ರೋಮಾಂಚನಕಾರಿ ಅನುಭವ ನೀಡೋದು ಖಚಿತ. ಈ ಸಿನಿಮಾವನ್ನು ಮುಂಬೈ, ಗೋವಾ, ಬೆಂಗಳೂರು, ತಮಿಳುನಾಡಿನ ತೂತುಕುಡಿ, ತ್ರಿವೆಂಡ್ರಮ್, ಕೊಚ್ಚಿನ್ ಹೀಗೆ ಭಾರತದ ಹಲವು ಕಡೆ ಚಿತ್ರೀಕರಣ ಮಾಡಿದ್ದು, 80% ಸಿನಿಮಾದ ಚಿತ್ರೀಕರಣ ಪೂರ್ಣಗೊಂಡಿದೆ ಅಂತೆ. ಇನ್ನುಳಿದ 20% ಚಿತ್ರೀಕರಣವನ್ನು ಕೆಲವೇ ದಿನಗಳಲ್ಲಿ ಮುಗಿಸಿ ಮಾರ್ಚ್ 19, 2026ಕ್ಕೆ ಚಿತ್ರ ಬಿಡುಗಡೆಗೆ ರೆಡಿಯಾಗಲಿದೆ. ಕನ್ನಡ, ಹಿಂದಿ, ತಮಿಳು, ತೆಲುಗು, ಮಲಯಾಳಂ, ಇಂಗ್ಲಿಷ್ ಭಾಷೆಗಳಲ್ಲಿ ಬಿಡುಗಡೆಯಾಗಲಿರುವ ಟಾಕ್ಸಿಕ್ ಗಲ್ಲಾಪೆಟ್ಟಿಗೆಯಲ್ಲಿ ಧೂಳೆಬ್ಬಿಸುವುದು ಖಚಿತ. ಈ ಹಿಂದೆ KGF 1500ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿ 1200ರಿಂದ 1300 ಕೋಟಿ ಬಾಚಿಕೊಂಡಿತ್ತು. ಅದೇ ದಾರಿಯಲ್ಲಿ ಹೊರಡುತ್ತಿರುವ ಚಿತ್ರತಂಡ ಟಾಕ್ಸಿಕ್ ಚಿತ್ರವನ್ನು 2000ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡಿ 2000ದಿಂದ 3000 ಕೋಟಿ ಬಾಚಿಕೊಳ್ಳುವ ಮಹತ್ವದ ಸಾಧನೆಗೆ ಕೈ ಹಾಕುತ್ತಿದೆ. ಇಲ್ಲಿ ಒಂದು ಬೇಸರದ ಸಂಗತಿ ಎಂದರೆ, ನಾವು ಈ ಹಿಂದೆ ರಾಜಾಹುಲಿ, ಕಿರಾತಕ ಇತರೆ ಮೂವಿಗಳಲ್ಲಿ ಒಬ್ಬ ತುಂಟ ಮತ್ತು ತರಲೆ ಹುಡುಗನ ಗೆಟಪ್ನಲ್ಲಿ ಯಶ್ ಅವರನ್ನು ನೋಡಿ ಖುಷಿಪಟ್ಟಿದ್ವಿ. ಆದರೆ ಮುಂದೆಂದೂ ಆ ಹಳೆಯ ತುಂಟ ತರಲೆ ಹುಡುಗನ ರೀತಿಯಲ್ಲಿ ಯಶ್ ಅವರನ್ನು ನೋಡಲು ಸಾಧ್ಯವೇ ಇಲ್ಲ. ಯಾಕಂದರೆ ಯಶ್ ದೊಡ್ಡ ಮಟ್ಟದ ಸಿನಿಮಾಗಳನ್ನು ಒಪ್ಪಿಕೊಳ್ಳುತ್ತಿರುವುದರಿಂದ ಮತ್ತು ಬೇರೆ ಭಾಷೆಯ ಸಿನಿಮಾಗಳಿಗಿಂತ ನಾವೇನೂ ಕಮ್ಮಿ ಇಲ್ಲ ಎಂದು ತೋರಿಸಲು ಹೊರಟಿರುವುದರಿಂದ ನಾವು ಆ ಹಳೆಯ ಯಶ್ ಅವರನ್ನು ಮರೆಯಬೇಕೆಂಬುದೇ ಬೇಸರ. ಅದೇನೇ ಇರಲಿ, ಇಷ್ಟು ದಿನದಿಂದ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಯಶ್ ಅಭಿಮಾನಿಗಳು ಕಾಯುತ್ತಿರುವುದು ಟಾಕ್ಸಿಕ್ ಸಿನಿಮಾಗಾಗಿ.
ಎಲ್ಲ ಅಂದುಕೊಂಡಂತೆ ನಡೆದರೆ ಟಾಕ್ಸಿಕ್ ಚಿತ್ರ ಮಾರ್ಚ್ 19, 2026ರಂದು ಯುಗಾದಿ ಹಬ್ಬಕ್ಕೆ ಬಿಡುಗಡೆಯಾಗಿ ಇಷ್ಟು ದಿನ ಉಸಿರು ಬಿಗಿಹಿಡಿದು ಕಾಯುತ್ತಿರುವ ಯಶ್ ಅಭಿಮಾನಿಗಳಿಗೆ ಯುಗಾದಿ ಹಬ್ಬದೂಟ ಬಡಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಒಟ್ಟಾರೆಯಾಗಿ ಟಾಕ್ಸಿಕ್ ಒಂದು ಸಿನಿಮಾ ಮಾತ್ರವಲ್ಲ, ಇಡೀ ಭಾರತೀಯ ಚಿತ್ರರಂಗವೇ ಕಾಯುತ್ತಿರುವ ಒಂದು ಅನುಭವ. ಇದಿಷ್ಟು ಟಾಕ್ಸಿಕ್ ಮೂವಿಯ ಅಪ್ಡೇಟ್ಸ್ ಆಗಿತ್ತು. ಟಾಕ್ಸಿಕ್ ಮೂವಿಗಾಗಿ ಯಾರ್ಯಾರು ವೆಯ್ಟ್ ಮಾಡ್ತಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಯಶ್ ಅಭಿಮಾನಿಗಳು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.